ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ವೀಕ್ಷಕರಿಗೆ ಶುಭಾಶಯಗಳು. ಈಗಾಗಲೇ ನಾನು ಉತ್ತರ ಪೂರ್ವದ ಭಾಗದಲ್ಲಿ ಮೆಟ್ಟಲುಗಳನ್ನು ಯಾವ ಭಾಗದಲ್ಲಿ ಯಾವ ರೀತಿ ಎಷ್ಟು ಮೆಟ್ಟಲುಗಳನ್ನು ನಿರ್ಮಾಣ ಮಾಡಬೇಕೆಂದು ಕೂಲಂಕುಷವಾಗಿ ವಿವರಿಸಿದ್ದೇನೆ. ಅದೇ ರೀತಿ ಈಗ ಮತ್ತೆ ಪುನಃ ದಕ್ಷಿಣ ಭಾಗದ ಬಗ್ಗೆ ಮೆಟ್ಟಲುಗಳು ಯಾವ ಭಾಗದಲ್ಲಿ ನಿರ್ಮಾಣ ಮಾಡಬೇಕೆಂಬುದು ಬಗ್ಗೆ ಬಹಳ ವಿವರವಾಗಿ ಹೇಳುತ್ತೇನೆ. ಮುಖ್ಯವಾಗಿ ದಕ್ಷಿಣ ಅಭಿಮುಖವಾಗಿರುವಂಥ ಮನೆಯಲ್ಲಿ ದಕ್ಷಿಣದ ಮುಂಬಾಗಿಲಿನಲ್ಲಿ ದಕ್ಷಿಣದ ರಸ್ತೆ ಇರುವಂಥ ಮನೆಗೆ ದಕ್ಷಿಣದ ದ್ವಾರ ಎನ್ನುತ್ತಾರೆ. ಹಾಗೂ ಯಾವಾಗಲೂ ದಕ್ಷಿಣದ ರಸ್ತೆ ಇರುವಂಥ ಮನೆಗೆ ಭಾಳ ವಿಶೇಷವಾಗಿ ದಕ್ಷಿಣ ಆಗ್ನೇಯ ಅಭಿಮುಖವಾಗಿ ನೀವು ಗೃಹಗಳನ್ನು ಬಾಗಿಲನ್ನು ನಿರ್ಮಾಣ ಮಾಡಿಕೊಳ್ಳಬೇಕು. ಭಾಳ ಎಚ್ಚರದಿಂದ ನೋಡಿ. ಈಗಾಗಲೇ ನಾನು ಕಳೆದ ಸಂಚಿಕೆಯಲ್ಲಿ ಅಂದರೆ ಪೂರ್ವದ ಭಾಗದ ಅಲ್ಲಿ ಬರುವಂಥ ಮೆಟ್ಟಲುಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಈಗ ದಕ್ಷಿಣದ ಭಾಗದ ಮೆಟ್ಟಲುಗಳ ಬಗ್ಗೆ ವಿಸ್ತಾರವಾಗಿ ಹೇಳುತ್ತೇನೆ. ಏನೆಂದರೆ ದಕ್ಷಿಣದ ಮುಖ್ಯವಾದ ದ್ವಾರಕ್ಕೆ ಎಡಭಾಗದಲ್ಲಿ ಅಂದರೆ ದಕ್ಷಿಣ ಅಭಿಮುಖವಾಗಿ ನಾವು ನಿಂತುಕೊಂಡಾಗ ಎಡಭಾಗದಲ್ಲಿ ಬರುವುದೇ ಉಚ್ಚ ಸ್ಥಾನ. ಈ ಉಚ್ಚ ಸ್ಥಾನದಲ್ಲಿ ನಿಂತುಕೊಂಡು ನೋಡಿದಾಗ ಆ ಉಚ್ಚ ಸ್ಥಾನದಲ್ಲಿ ತಮ್ಮ ಮುಖ್ಯ ದ್ವಾರವನ್ನು ನಿರ್ಮಾಣ ಮಾಡಿಕೊಳ್ಳಬೇಕು. ಹಾಗೂ ನಿಮ್ಮ ಕಂಪೌಂಡಿನ ಗೇಟನ್ನು ಅದೇ ಎಡಭಾಗದಲ್ಲಿ ಉಚ್ಚ ಸ್ಥಾನದಲ್ಲಿ ನಿರ್ಮಿಸಿಕೊಳ್ಳಬೇಕು. ಹಾಗೂ ನಿಮ್ಮ ಮನೆಯ ಮೆಟ್ಟಲುಗಳು ನೈಋತ್ಯ ಭಾಗದಲ್ಲಿ ನೈಋತ್ಯ ಭಾಗದಲ್ಲಿ ಮಾಡಿಕೊಳ್ಳಬೇಕಂತಂದರೆ ಇಲ್ಲಿ ಒಂದು ಸಮಸ್ಯೆಯು ಇರುತ್ತದೆ. ಏನೆಂದರೆ ದಕ್ಷಿಣದ ಅಭಿಮುಖವಾಗಿರುವಂಥ ಮನೆಗೆ ತಾವು ಮೆಟ್ಟಲುಗಳನ್ನು ನಿರ್ಮಿಸಿದ್ದೇ ಆದರೆ ದಕ್ಷಿಣದ ಗೋಡೆಗೆ ತಾಕದಂತೆ, ಅಂದರೆ ದಕ್ಷಿಣದ ಗೋಡೆಗೆ ಯಾವಾಗಲೂ ತಾಕಬಾರದು. ಬಹಳ ಎಚ್ಚರಿಕೆಯಿಂದ ನೀವು ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳಬೇಕು. ಇದು ಬಹಳ ಅನಾನುಕೂಲ ಇರುವಂಥ ಸ್ಥಳ. ಯಾವಾಗಲೂ ಅಲ್ಲಿ ದಕ್ಷಿಣದ ಭಾಗದಲ್ಲಿ ತಾವು ಮೆಟ್ಟಲುಗಳನ್ನು ನಿರ್ಮಿಸಿಕೊಂಡರೆ ಅಲ್ಲಿ ನೈಋತ್ಯ ಅಭಿಮುಖವಾಗಿ ನಿಮ್ಮ ನಡಿಗೆ ಆಗುತ್ತದೆ. ಏನು, ದಕ್ಷಿಣ ಭಾಗದಲ್ಲಿ ನೀವು ಮೆಟ್ಟಲುಗಳನ್ನು ನಿರ್ಮಿಸಿಕೊಂಡಿದ್ದಾದರೆ ಅಲ್ಲಿ ನೈಋತ್ಯದ ನಡಿಗೆ ಆಗುತ್ತದೆ. ಮೆಟ್ಟಲು ಏರುವ ಕಾಲಕ್ಕೆ ನೀವು ನೈಋತ್ಯದ ಅಭಿಮುಖವಾಗಿ ಏರುತ್ತೀರಿ. ಅದಕ್ಕೆ ಅಲ್ಲಿ ಸ್ಟೆಪ್ಪಿನ ಮೇಲೆ ತಿರುಗಿದ ಮೇಲೆ ನೀವು ಆವಾಗ ಏನೆಂದರೆ ಉತ್ತರದ ಈಶಾನ್ಯ ಭಾಗಕ್ಕೆ ತಿರುಗುವಾಗೆ ಆ ಮೆಟ್ಟಲುಗಳನ್ನು ನಿರ್ಮಾಣ ಮಾಡಿಕೊಳ್ಳಬೇಕು. ಒಂದು ವೇಳೆ ಇಲ್ಲಂದರೆ ಅಲ್ಲಿ ತಮ್ಮ ಅದೇ ರೀತಿ ಸ್ಟೆಪ್ಪಿನ ಮೇಲೆ ತಿರುಗಿದಾಗ ಅಲ್ಲಿ ಏನಾಗುತ್ತದೆ, ಉತ್ತರದ ವಾಯು ಬಾಗಿಲು ಸ್ಲಾಬಿಗೆ ಏರುವುದಕ್ಕೆ ಉತ್ತರದ ವಾಯು ನಡಿಗೆ ಆಗುತ್ತದೆ. ಆವಾಗ ನೀವು ಏರುವುದು ನೈಋತ್ಯದಿಂದ ಉತ್ತರದ ವಾಯು ಭಾಗಕ್ಕೆ ಆದರೆ ಅತ್ಯಂತ ದುಷ್ಪರಿಣಾಮ ಬೀರುವಂಥ ಒಂದು ಮೆಟ್ಟಲುಗಳು. ಅದಕ್ಕೆ ತಾವು ಅದು ಲ್ಯಾಂಡಿಂಗಿನ ಮೇಲೆ ತಿರುವ ಕಾಲಕ್ಕೆ ಏರಿದಾಗ ಅಲ್ಲಿ ತಾವು ಪೂರ್ವ ಅಭಿಮುಖವಾಗಿ ನಿಮ್ಮ ಮೆಟ್ಟಲುಗಳನ್ನು ತಿರುಗಿಕೊಳ್ಳಬೇಕು ಎಂದು ಉತ್ತರದ ವಾಯು ಭಾಗದಲ್ಲಿ ತಿರುಗಿಕೊಳ್ಳಬಾರದು. ಭಾಳ ಎಚ್ಚರಿಕೆಯಿಂದ ನೋಡಿ. ಇದು ಏನಾದರೂ ನೈಋತ್ಯದ ಮೆಟ್ಟಲುಗಳು ಅಷ್ಟಕ್ಕೆ ಅಷ್ಟೇ ಅತಿ ಒಳ್ಳೆಯವಂತೂ ಹೇಳುವುದಿಲ್ಲ. ಯಾಕೆಂದರೆ ದಕ್ಷಿಣದ ಅಭಿಮುಖವಾಗಿ ಇರುವಂಥ ಮನೆಗೆ ಮೆಟ್ಟಲಿನ ಸಮಸ್ಯೆ ಬಹಳ ಇರುತ್ತದೆ. ಇನ್ನೂ ಯಾವುದೇ ಭಾಗದಲ್ಲಿ ತಮಗೆ ಒಂದು ವೇಳೆ ಸ್ಥಳಾವಕಾಶವಿದ್ದರೆ ಉತ್ತರದಲ್ಲಿ ಆಗಲಿ ಅದೇ ಪೂರ್ವ ಭಾಗದಲ್ಲಿ ಈಗಾಗಲೇ ಹೇಳಿದ್ದೇನಲ್ಲ, ಪೂರ್ವಾರ್ಧದ ಭಾಗದಲ್ಲಿ ನಿಮಗೆ ಸ್ಥಳಾವಕಾಶವಿದ್ದರೆ ಅಲ್ಲಿ ನೀವು ಮೆಟ್ಟಲುಗಳನ್ನು ನಿರ್ಮಿಸಿಕೊಳ್ಳಬಹುದು. ಭಾಳ ಒಳ್ಳೆಯದು. ದಕ್ಷಿಣದ ಅಭಿಮುಖವಾಗಿ ಇರಬಹುದು. ಒಂದು ವೇಳೆ ಪೂರ್ವಾರ್ಧದಲ್ಲಿ ನಾನು ತಿಳಿಸಿರುವಂತೆ ಅಂದರೆ ಗೋಡೆ ಪಾರಿಗೆ ದಕ್ಷಿಣದ ಗೋಡೆ ಪಾರಿಗೆ ಸರಿಯಾಗಿ ಪೂರ್ವದ ಗೋಡೆಗೆ ತಾಕದಂತೆ ತಾವು
ಮೆಟ್ಟಲುಗಳನ್ನು ಪೂರ್ವಾರ್ಧದಲ್ಲಿ ನಿರ್ಮಿಸಿಕೊಂಡಿದ್ದಾದರೆ ಈ ದಕ್ಷಿಣದ ಮನೆಗೆ ಒಳ್ಳೆಯ ಒಡನಾಟವಿರುತ್ತದೆ. ಬಹಳ ಎಚ್ಚರಿಕೆಯಿಂದ ನೋಡಿ. ಒಂದು ವೇಳೆ ಅನಿವಾರ್ಯವೆಂದ ಕಾಲಕ್ಕೆ ದಕ್ಷಿಣದ ಬಲಭಾಗದಲ್ಲಿ ನೈಋತ್ಯದಲ್ಲಿ ನೀವು ಮೆಟ್ಟಲುಗಳನ್ನು ನಿರ್ಮಿಸಿದರೆ, ನಾನು ಈಗಾಗಲೇ ಹೇಳಿದಂತೆ ಲ್ಯಾಂಡಿಂಗಿನ ಮೇಲೆ ತಿರುವ ಕಾಲಕ್ಕೆ ಪೂರ್ವ ಅಭಿಮುಖವಾಗಿ ತಾವು ಅದನ್ನು ಲ್ಯಾಂಡಿಂಗಿನಲ್ಲಿ ಏರುವ ಕಾಲಕ್ಕೆ, ಅಂದರೆ ಸ್ಲಾಬಿಗೆ ಏರುವ ಕಾಲಕ್ಕೆ ಮುಖ್ಯವಾದ ಮನೆಗೆ ಮೇಲ್ಛಾವಣಿಗೆ ಏರುವ ಕಾಲಕ್ಕೆ ಪೂರ್ವದ ಅಭಿಮುಖವಾಗಿ ಇರಬೇಕು ಮನುಷ್ಯನ ನಡೆಗೆ. ಆಗ ಅದು ಸಣ್ಣ ಪುಟ್ಟ ತೊಂದರೆಯೆಂದು ಇರುತ್ತದೆ. ಅದು ಒಳ್ಳೆಯ ಸಮೃದ್ಧವಾದ ಒಳ್ಳೆಯ ಮೆಟ್ಟಲುಗಳಂತೂ ನಾನು ಹೇಳುವುದಕ್ಕೆ ಅಸಾಧ್ಯವಾದ ಮಾತು. ಏನು 100ಕ್ಕೆ 50% ಅಂದರೆ ಸಮಭಾಗ ಒಳ್ಳೆಯದು, ಸಮಭಾಗ ಕೆಟ್ಟದು. ಅದಕ್ಕೆ ದಕ್ಷಿಣದ ಭಾಗದಲ್ಲಿ ನೀವು ಮೆಟ್ಟಲುಗಳನ್ನು ನಿರ್ಮಿಸುವ ಕಾಲಕ್ಕೆ ನಿಮಗೆ ಇರುವಂಥ ಒಂದೇ ಒಂದು ಅದು ಅವಕಾಶ ಎಂದರೆ ಪೂರ್ವಕ್ಕೆ ಕೊನೆಯಲ್ಲಿ ಸ್ಲಾಬಿಗೆ ಏರುವ ಕಾಲಕ್ಕೆ ತಿರುಗುವುದೇ ಅದು ಒಂದು ಆಪ್ಷನ್, ಅಂದರೆ ಅವಕಾಶ ಉಂಟು, ಬೇರೆ ಏನೂ ಇಲ್ಲ. ಅದಕ್ಕೆ ಒಂದು ವೇಳೆ ನೀವು ಇದೇ ರೀತಿ ದಕ್ಷಿಣ ಭಾಗದಲ್ಲಿ ಅಂದರೆ ಪೂರ್ವಾರ್ಧದಲ್ಲಿ ಕೆಲವೊಬ್ಬರು ಏನು ಮಾಡುತ್ತಾರೆಂದರೆ ದಕ್ಷಿಣ ಭಾಗಕ್ಕೆ ಮನೆಯನ್ನು ನಿರ್ಮಿಸಿಕೊಂಡು ಮಧ್ಯದಲ್ಲಿ ಅರ್ಧ ಭಾಗದಲ್ಲಿ ಮನೆಯ ಮುಖ್ಯ ದ್ವಾರವನ್ನು ಇಟ್ಟು ಆವಾಗ ಎಡಭಾಗದಲ್ಲಿ ಸ್ಟೇರ್ ಕೇಸ್ ಅಂದರೆ ಸ್ಟೆಪ್ಗಳು ನಿರ್ಮಿಸಿದ್ದು ಎಷ್ಟೋ ಜನರನ್ನು ನಾನು ನೋಡಿದ್ದೇನೆ. ಆದರೆ ಅದು ದಕ್ಷಿಣದ ಆಗ್ನೇಯ ಉಚ್ಚ ಸ್ಥಾನವಾದರೆ ಅಲ್ಲಿ ನೀವು ಆ ಉಚ್ಚ ಸ್ಥಾನಕ್ಕೆ ನೀವು ಮೆಟ್ಟಲುಗಳನ್ನು ನಿರ್ಮಾಣ ಮಾಡಿದ್ದಾದರೆ ಅದು ಇಡೀ ಮನುಷ್ಯನ ವ್ಯಕ್ತಿಯ ಮೇಲೆ ಒಂದು ದೊಡ್ಡ ಬಂಡೆಗಳನ್ನು ಏರಿ ನಿಲ್ಲಿಸಿದಂತಾಗುತ್ತದೆ. ಅಂದರೆ ಇಡೀ ಜೀವನವೇ ಅವನಿಗೆ ಬಹಳ ಭಾರವಾಗಿರುತ್ತದೆ. ಯಾವುದೂ ಏನು ಆಗುವುದೇ ಇಲ್ಲ. ದಕ್ಷಿಣದ ಆಗ್ನೇಯ ಭಾಗದಲ್ಲಿ ದಕ್ಷಿಣದ ಭಾಗದ ಮನೆಯಲ್ಲಿ ಅರ್ಧದ ಎಡಭಾಗದಲ್ಲಿ ನೀವು ಏನಾದರೂ ಸ್ಟೇರ್ ಕೇಸ್, ಸ್ಟೆಪ್, ಪಾಂಟಿಣಿಗೆ ಇವು 3 ಅನ್ನುತ್ತಿದ್ದಾರೆ ಒಂದೊಂದು ಭಾಗದಲ್ಲಿ. ಅವು ಏನಾದರೂ ನಿರ್ಮಾಣ ಮಾಡಿದ್ದಾದರೆ ಆ ವ್ಯಕ್ತಿಗೆ ಮಲಗಿಸಿ ಅವನ ಮೇಲೆ ಒಂದು ಬಲವಾದ ಬಂಡೆಯನ್ನು ಏರಿದಂತಾಗುತ್ತದೆ. ಆ ಬಂಡೆ ಯಾವಾಗ ಇಳಿಯುತ್ತದೆಂಬುದು ಯಾರಿಗೆ ಗೊತ್ತು? ಪುನಃ ಅವನು ಹೇಳುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ದಕ್ಷಿಣದ ಆಗ್ನೇಯ ಉಚ್ಚ ಸ್ಥಾನ, ಈ ಉಚ್ಚ ಸ್ಥಾನದಲ್ಲಿ ಮಾಡಿ ಮನುಷ್ಯನು ಉಚ್ಚ ಸ್ಥಾನದಲ್ಲಿ ಮಾಡಿ